ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಲೋಗೋ ಆಗಿರುತ್ತೆ. ನಾನು ನಮ್ಮ ಹುಡುಗ ಇವತ್ತು ನಾವು ಡಿ ಡಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನನಗೆ ತುಂಬ ದಿನದಿಂದ ಆಸೆ ಇತ್ತು ಹೋಗಬೇಕು ಅಂತ. ಇವಾಗ ನನಸಾಗಿದೆ. ಇಲ್ಲಿ ತುಂಬ ನೇಚರ್ ಚೆನ್ನಾಗಿರುತ್ತೆ. ವ್ಯೂ ನೋಡಬೇಕು ಅಂತ ಎಕ್ಸ್ಪೆಷಲಿ ಹೋಗ್ತಾ ಇರೋದು. ಆಲ್ರೆಡಿ ಲೇಟ್ ಆಗಿದೆ, ನೋಡೋಣ ವ್ಯೂ ಇರುತ್ತಾ ಇಲ್ವಾ ಅಂತ. ರೈಟ್ಗೆ ಹೋದರೆ ನಾವು ಡಿ ಡಿ ಹಿಲ್ಸ್ಗೆ ಹೋಗ್ತೀವಿ, ಲೆಫ್ಟ್ಗೆ ಹೋದರೆ ನಾವು ತುಮಕೂರ್ಗೆ ಹೋಗ್ತೀವಿ. ನಾವು ಇವಾಗ ಹೋಗ್ತಾ ಇರೋದು ರೈಟ್ ಸೈಡ್. ಇಲ್ಲಿಂದ ಗ್ರೀನ್ ನೇಚರ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ. ಟ್ರಾವೆಲ್ ಅಂತೂ ಕೇಳೋಕ್ಕೆ ಹೋಗಬಾರ್ದು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಬಂದಿದ್ದೀವಿ ಆಲ್ರೆಡಿ. ಇಲ್ಲಿ ಅಮೌಂಟ್ ಕೊಡಬೇಕು ಅನಿಸುತ್ತೆ. ಎಷ್ಟು ಅಂತ ಕೇಳೋಣ. ರೇಟ್ ಎಷ್ಟು? 10 ರೂಪೀಸ್ ಹೇಳಿದರು. ಓಕೆ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ಆಗೋಣ. ಈ ಕಡೆ ರೈಟ್ ಸೈಡ್ ಹೋದರೆ ನಾವು ಬೆಟ್ಟಕ್ಕೆ ಹೋಗ್ತೀವಿ. ಕೆಳಗಡೆ ಟೆಂಪಲ್ಗೆ ಹೋಗ್ಬೇಕಂದ್ರೆ ಈ ಕಡೆ ಹೋಗಬೇಕು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? 3 ಜನ ಜಾಗ ಇದೆ. ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾ ಇದ್ದಾರೆ. ನಾವು ಒಂದು ಟೈಮಲ್ಲಿ ಹಂಗೆ ಹೋಗ್ತಾ ಇದ್ದಿದ್ದು. ಓಕೆ, ಇವಾಗ ಯಾರೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಒಬ್ರೊಬ್ರು ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ನಾವು ಬೆಟ್ಟಕ್ಕೆ ಹೋಗೋಣ. ನೋಡಿ, ವಾಕಿಂಗ್ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಸೂಪರಾಗಿರುತ್ತೆ. ನಾನು ಈ ಟೈಮ್ ಎಲ್ಲರೂ ಜೊತೆಗೆ ಬರಬೇಕು ಅಂತ ಅಂದ್ಕೊಂಡೆ. ಏನೂ ಮಾಡೋಕ್ಕಾಗಲ್ಲ, ವಿಧಿ ಅದು. ಸಿಂಗಲ್ ನಾನು ನಮ್ಮ ಹುಡುಗ ಬರಬೇಕಾಯಿತು. ನನಗೆ ಫ್ರೆಂಡ್ಸ್ ಜೊತೆ ರೈಡ್ ಮಾಡೋದಂದ್ರೆ ತುಂಬ ಇಷ್ಟ. ಏನೂ ಮಾಡೋಕ್ಕಾಗಲ್ಲ. ವ್ಯೂ ನೋಡಬೇಕಂತ ಕಾಯ್ತಾ ಇದ್ದೀನಿ ಗುರು. ಪ್ರಕೃತಿ ಸವಿಯೋದ್ರಲ್ಲಿರೋ ಮಜಾನೇ ಬೇರೆ ಅಲ್ವಾ. ನಮ್ಮ ಕರ್ನಾಟಕ ನೋಡಬೇಕು ಅಂದರೆ 100 ಕಣ್ಣು ಸಾಲದು. ಆದರೂ ಇರೋ 2 ಕಣ್ಣಲ್ಲೇ ನೋಡೋಣ ಬನ್ನಿ. ಏನೂ ಮಾಡೋಕ್ಕಾಗಲ್ಲ. ಆದರೆ ಈ ಬೆಟ್ಟ ಗುಡ್ಡ ಹುಡಿಕೊಂಡು ಹೋಗ್ತೀವಲ್ಲ, ಅದು ಒಂಥರ ಮಜವಾಗಿರುತ್ತೆ. ನೋಡಿ, ಎಲ್ಲ ಬರ್ತಿದ್ದಾರೆ ವಾಪಸ್ಸು. ಏನು ಟೆಂಪಲ್ ತೆಗ್ದಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಇಲ್ಲೆಲ್ಲ ನಿಧಾನವಾಗಿ ಚಲಿಸಿ ತಿರುವಿದೆ ಅಂತ ಎಲ್ಲ ಬರೆದಿದ್ದಾರೆ. ನಂದಿ ಹಿಲ್ಸಲ್ಲಿ ಸನ್ಸೆಟ್ ನೋಡಬೇಕಂತ ತುಂಬ ಆಸೆ ಇದೆ. ಅಲ್ಲಿ ಫಾಗ್ ಇರುತ್ತೆ. ಬೆಳಗ್ಗೆನೇ ಹೋದರೆ ಸೂಪರಾಗಿರುತ್ತೆ ಅಂತ ಕೇಳಿದ್ದೀನಿ. ಅಲ್ಲಿಗೂ ಹೋಗಬೇಕು. ನಾನು ನಂದಿ ಹಿಲ್ಸ್ ನೋಡಿಲ್ಲ. ಹೋಗೋಣ. ಇಲ್ಲಿ ಫಾಗ್ ಕಾಣ್ತಾ ಇದೆ. ಓಕೆ, ಹೋಗೋಣ ಬನ್ನಿ. ಆ ಕಡೆ ಎಲ್ಲ ಸೂಪರಾಗಿದೆ ಗುರು ಫಾಗ್ಗಳು. ನಾವೇ ಏನಾದರೂ ಬರ್ತಾ ಯಾಮಾರ್ಬಿಟ್ಟಿದ್ದೀವ ಏನೋ ಗೊತ್ತಿಲ್ಲ. ಹುಡುಗಿ ಏನು ದೆವ್ವದ ಥರ ಇಲ್ಲ, ಚೆನ್ನಾಗೇ ಇದ್ದಾಳೆ. ಓಕೆ ಬನ್ನಿ. ನೇಚರ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಇನ್ನೂ ಎಷ್ಟೊತ್ತು ಗುರು ನಾವು ಹೋಗೋದು. ಹೋಗ್ತಾನೇ ಇದ್ದೀವಿ ಬೆಳಗ್ಗೆಯಿಂದ. ಅಲ್ಲೆಲ್ಲ ಫಾಗ್ ಎಲ್ಲ ಸೂಪರಾಗಿ ಕಾಣ್ತಾ ಇದೆ. ಇಲ್ಲೂ ಮೇಲೆ ಫಾಗ್ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನಮ್ಮನೇನೂ ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇದ್ದಿದ್ರೆ ಡೈಲಿ ಬಂದು ಇಲ್ಲಿ ಆಟ ಆಡಿಕೊಂಡು ಹೋಗ್ಬೋದಾಗಿತ್ತು. ಏನೂ ಮಾಡೋಕ್ಕಾಗಲ್ಲ. ದೂರದಿಂದ ಇದ್ದೀವಿ, ದೂರದಿಂದನೇ ಇರೋಣ. ಅಣ್ಣ ಬಂದಾಗ ಗುದ್ಬಿಡೋಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಮೇಲ್ಗಡೆ ಹೋಗ್ತಾ ಹೋಗ್ತಾ ತುಂಬ ಚಳಿ ಆಗ್ತಾ ಇತ್ತು ಗುರು. ಮೇಲ್ಗಡೆ ಬಂದೋ ನಾವು ಆಲ್ರೆಡಿ. ಅಲ್ಲಿ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂತ ಅಂದ್ಕೊಂಡು ಹೊರಟೇ ಬಿಟ್ಟು ಬಂದಿದ್ದೀವಿ. ಇಲ್ಲಿ ಪ್ರವಾಸಿಗಳಿಗೆ ಅಂತ ಬೋರ್ಡ್ ಬೇರೆ ಹಾಕಿತ್ತು. ಯಾರೋ ಅಣ್ಣಂಗೆ ಕೇಳಿದ್ದಕ್ಕೆ ಸ್ಟ್ರೈಟ್ ಹೋಗಿ ಅಂದರು. ಈ ಕಡೆ ಬೆಟ್ಟಕ್ಕೆ ಹೋಗುತ್ತೆ, ಸ್ಟ್ರೈಟ್ ಹೋಗಿ ಅಂತ ಅಂದರು. ಫಾಗ್ ಎಲ್ಲ ಸೂಪರಾಗಿ ಕಾಣ್ತಿತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಣ್ಣ, ಬೇರೆ ಯಾವುದು ಪೋಸ್ ಸಿಗ್ಲಿಲ್ವಾ? ಏನು ಮಾಡ್ತಾ ಇದ್ದೀರಾ? ಫೋಟೋ ಶೂಟಲ್ಲೂ ಈ ಥರ ಪೋಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಜನ ಇದ್ದಾರೆ. ಸಾಕ ಬಿಡೋ. ಜಾಸ್ತಿ ಇಲ್ಲಿ ಕಪಲ್ಸೇ ಇರ್ತಾರೆ ಅಂತ ಕೇಳಿದ್ದೆ. ಇಲ್ಲ ಗುರು, ಫ್ಯಾಮಿಲಿನೂ ಹೋಗ್ತಾರೆ. ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸಸ್ಸು. ಗಾಡಿ ಎಲ್ಲ ತುಂಬ ನಿಂತಿದ್ದಾವೆ. ಇಲ್ಲೇ ಗಾಡಿ ಎಲ್ಲಾದರೂ ಪಾರ್ಕ್ ಮಾಡಿ ನಾವು ಮುಂದೆ ಹೋಗೋಣ ಅಂತ ಹೊರಟು. ಇಲ್ಲಿ ಒಂದು 100 ಸ್ಟೆಪ್ಸ್ ಇರ್ಬೋದು. ಓಕೆ, ಸ್ಟೆಪ್ ಹತ್ಕೊಂಡು ಹೋಗೋಣ. ಚೆನ್ನಾಗಿದೆ ಒಂಥರ ಇಲ್ಲಿನೂ. ಇಲ್ಲೆಲ್ಲ ಮುಂಚೆ ಅಂಗಡಿ ಇದ್ದೋ ಅನಿಸುತ್ತೆ. ಇವಾಗೇನೋ ಕ್ಲೋಸ್ ಆಗಿದೆ. ಬೇರೆ ಟೈಮಲ್ಲಿ ಇಟ್ಟಿರ್ತಾರೆ ಅನಿಸುತ್ತೆ. ಇವಾಗ ಕ್ಲೋಸ್ ಆಗಿದೆ. ವ್ಯೂ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ನಾನು. ಇಲ್ಲಿ ಬೇರೆ ಸ್ಟೆಪ್ಸ್ ಇದೆ, ನೋಡಿ ಹೇಗಿದೆ ಅಂತ.
ಆ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಗುರು. ನಾನು ಈ ಕಡೆನೇ ವ್ಯೂ ಇಲ್ಲ ಅಂದ್ಕೊಂಡಿದ್ದೀನಿ, ಆ ಕಡೆ ಹೋಗಬೇಕಾಗಿತ್ತು. ಚೆನ್ನಾಗಿದೆ ನೋಡಿ ಆ ಕಡೆ ಎಲ್ಲ. ಇಲ್ಲೇ ವ್ಯೂ ಇಲ್ವಾ? ತುಂಬ ಮಿಸ್ ಮಾಡಿಕೊಂಡೆ. ಆದರೆ ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ನನಗಿಲ್ಲಿ ವ್ಯೂ ಕಾಣಲಿಲ್ಲ ಅಂದರೆ ಹೇಗೆ? ಆ ಕಡೆಗೆ ಹೋಗಬೇಕು ಅಂದರೆ ಹೇಗೆ ಅಂತಲೂ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ, ಮೇಲಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿಂದನೇ ಅಲ್ಲೆಲ್ಲ ಕಾಣಬೇಕು ಅಂದರೆ ನಮ್ಮ ಮೇಲ್ಗಡೆ ಇರಲ್ವಾ? ಅಯ್ಯೋ, ಗೇಟ್ ಬೀಗ ಹಾಕ್ಬಿಟ್ಟಿದ್ದಾರೆ. 24 hours ಮುಚ್ಚಬೇಡಿ ಪ್ಲೀಸು. ಕ್ಲೋಸ್ ಆಗಿಬಿಟ್ಟಿದೆ. ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಯಾವಾಗ ಓಪನ್ ಅಂತಲೂ ನಮಗೆ ಗೊತ್ತಿಲ್ಲ. ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಓಕೆ, ನೋಡೋಣ ಬನ್ನಿ. ವ್ಯೂ ಮಾತ್ರ ಸೂಪರಾಗಿ ಕಾಣ್ತಾ ಇದೆ. ಇಲ್ಲಿಂದನೇ ನೋಡಬೇಕು ಅಂದರೆ ಬೇಜಾರಾಗಲ್ವಾ? ಇನ್ನೂ ಮೇಲೆ ಹೋಗಿದ್ರೆ ತುಂಬ ಚೆನ್ನಾಗಿರೋದು. ವ್ಯೂ ನೋಡಿರಿ ಗಾಯ್ಸ್, ತುಂಬ ಸಕ್ಕತ್ತಾಗಿದೆ ಈ ಬೆಟ್ಟ ಗುಡ್ಡ ಮಧ್ಯೆ. ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಹೋಗೋಣ ಬನ್ನಿ ನೆಕ್ಸ್ಟು. ಅಲ್ಲಿ ಆ ಕಡೆಯಿಂದ ಎಲ್ಲೋ ಹೋಗ್ಬೋದು ಅಂತ ಅಂದರು. ಅಲ್ಲಿಗೆ ಹೋಗೋಣ. ಅಲ್ಲಾದರೂ ಹೋಗಿ ಆಮೇಲೆ ನೋಡೋಣ. ರಿಟರ್ನ್ ಬರೋಕ್ಕಾದ್ರೆ ಬರೋಣ, ವ್ಯೂ ಇದ್ದರೆ ಬರೋಣ. ಆದರೆ ಇಷ್ಟು ದೂರ ಬಂದುಬಿಟ್ಟು ಕ್ಲೋಸ್ ಆಗಿದೆ ಅಂತ ಗೊತ್ತಾದರೆ ತುಂಬ ಬೇಜಾರಾಗಲ್ವಾ? ಓಕೆ, ಇನ್ನೊಂದು ಬೆಟ್ಟ ಇದೆಯಂತೆ, ಆ ಕಡೆ ಆದರೂ ಹೋಗೋಣ ನೋಡೋಣ ಅಂತ ನಾನು ನಮ್ಮ ಹುಡುಗ ಹೊರಟು. ಅವರು ಕೆಳಗಡೆ ಅಂಗಡಿಯವರು ಹೇಳಲಿಲ್ಲ ಇಷ್ಟೊತ್ತಿಗೆ ಓಪನು ಇಷ್ಟೊತ್ತಿಗೆ ಕ್ಲೋಸು ಅಂತ. ಬೇಜಾರಾಯಿತು ಬ್ರೋ. ಆದರೆ ಜನ ಎಲ್ಲ ಇದ್ರಲ್ಲ ಅಂದ್ಕೊಂಡು ನಂಬಿಕೆ ಮೇಲೆ ಹೋದರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಇಟ್ಸ್ ಟೂ ಬ್ಯಾಡ್. ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದೀವಿ ಅಂದಮೇಲೆ ನಾನು ವ್ಯೂ ನೋಡಿಕೊಂಡೇ ಹೋಗಬೇಕು ಅಂತ ಹಠ ಮಾಡಿ ಕೂತ್ಕೊಂಡೆ. ನಮ್ಮ ಹುಡುಗ ಸರಿ ಆಯಿತು, ಯಾರನ್ನಾದ್ರೂ ಕೇಳಿ ಪಕ್ಕದ ಬೆಟ್ಟಕ್ಕೆ ಹೋಗ್ಬೋದಾ ಅಂತ ನೋಡೋಣ ಅಂತ ಕೇಳಿದರು. ಅಲ್ಲಿ ಯಾರೋ ಒಬ್ಬರು ಅಡ್ರೆಸ್ಸು ಕೂಡ ಹೇಳಿದರು. ಆ ಕಡೆನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಟ್ಟಕ್ಕೆ ಹೋದೋ ಗುರು, ಆದರೆ ಬೆಟ್ಟದಲ್ಲಿರೋ ಬಾಸ್ನ ನೋಡೋಕ್ಕಾಗಲಿಲ್ಲ ಅಂದರು. ಬಜರಂಗಿನ ಮಾತಾಡ್ಸ್ಕೊಂಬಂದು. ಆದರೆ ಅದಕ್ಕೂ ಏನೂ ಬೇಜಾರಿಲ್ಲ. ಏನೋ ಒಂದು ಕ್ಷಣ ಸಿಕ್ಕಿದ್ರೆ ಸಾಕು ಅಂತ ಕಾಯೋ ನನಗೆ ತುಂಬ ಇಷ್ಟ. ಇಲ್ಲಿ ಬೆಟ್ಟ ಇದೆ ಅಂದರು. ಇಲ್ಲೂ ಗೇಟ್ ಮಾತ್ರ ಕ್ಲೋಸ್ ಆಗಿರಬಾರ್ದು ಅಂತ ಅಂದ್ಕೊಂಡು ಹೋದೋ. ಓಕೆ, ಗೇಟ್ ಓಪನ್ ಇತ್ತು. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಹೋಗೋಣ ಅಂತ ಮುಂದೆ ಹೊರಟು. ಒಂದು ಕಲ್ಲಿಟ್ಟರು. ನಮ್ಮ ಹುಡುಗ ಹಿಂದೆ ಡೌನ್ ಬೇರೆ ಇತ್ತು ಅಂತ ಕಲ್ಲಿಟ್ಬಿಟ್ಟು ಮುಂದಕ್ಕೆ ಹೋದೋ. ಅಲ್ಲಿ ಬೆಟ್ಟದಲ್ಲಿ ನೋಡಿದ್ರೆ ವ್ಯೂ ಮಾತ್ರ ಸೂಪರಾಗಿ ಕಾಣ್ತಾ ಇತ್ತು ಗಾಯ್ಸ್. ನನಗೆ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ. ಅದಕ್ಕೆ ಹೋಗೋಣ ಬಾ ಅಂತ ಕರೆದೆ. ಅಷ್ಟು ದೂರ ಹೆಂಗೆ ಹೋಗೋಕ್ಕಾಗುತ್ತೆ? ಇಲ್ಲೇ ಎಲ್ಲಾದರೂ ಇದೆ ಅಂತಲ್ಲ, ಅಲ್ಲಿಗೆ ಹೋಗೋಣ ನೋಡೋಣ ಬಾ ಅಂತ ಕರ್ಕೊಂಡೋದ್ರು. ಅಲ್ಲಿಗೆ ದಾರಿ ಇದೆ ಅಂತಲೇ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿಂದನೇ ನೋಡಿ ಖುಷಿಪಟ್ಟು ಆ ವ್ಯೂನ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಮಾತ್ರ ಹೀಗಿದೆ ನೋಡಿ ಗಾಯ್ಸ್. ಆಲ್ರೆಡಿ ಮಳೆ ಬರೋ ಹಾಗಾಗಿದೆ. ಮಾರ್ನಿಂಗ್ ಬೇಗನೆ ಬಂದಿದ್ದೀವಿ. ಈ ಟೈಮಲ್ಲಿ ಹೇಗಿದ್ರೂ ಸೈಕ್ಲೋನ್ ಟೈಮ್ ಅಲ್ವಾ, ಹನಿ ಬೀಳುತ್ತೆ. ಆದರೆ ವ್ಯೂ ಮಾತ್ರ ಸೂಪರಾಗಿದೆ ಗಾಯ್ಸ್. ಒಂದು ಸಲನಾದರೂ ನೀವು ಬರಲೇಬೇಕು. ನನಗೆ ಮೇಲಕ್ಕೆ ಹೋಗಿ ನೋಡಲಿಲ್ಲ ಅಂತ ತುಂಬ ಬೇಜಾರಿದೆ. ಆಲ್ರೆಡಿ ಮಳೆ ಬರೋ ಹಾಗಾಗಿದೆ, ಆದರೂ ಬೇಜಾರಿಲ್ಲ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಜಾಲಿಯಾಗಿರ್ಬೋದು. ಆದರೆ ವ್ಯೂ ಮಾತ್ರ ಸೂಪರಾಗಿದೆ. ಫುಲ್ಲು ಗ್ರೀನ್ ಆಗಿ ಲವ್ಲಿ ನೇಚರ್ ನೋಡಬೇಕು ಅಂದರೆ ಹೇಳಿಲ್ವಾ, ಕಣ್ಣೇ ಸಾಲಲ್ಲ ಅಂತ. ಎಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಎಂಜಾಯ್ ಮಾಡ್ಬೋದು. ಓಕೆ, ಇನ್ನೊಂದು ಟೈಮ್ ಬಂದು ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿ ಎಲ್ಲಾದರೂ ಎಂಜಾಯ್ ಮಾಡೋಣ. ಮಾತ್ರ ಸೂಪರ್ ಗೈಸ್. ವ್ಯೂ ಮಾತ್ರ ಸೂಪರಾಗಿತ್ತು. ನೆಕ್ಸ್ಟ್ ಟೈಮ್ ಬಂದರೆ ಬೆಟ್ಟಕ್ಕೆ ಹೋಗೇ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.